ಹೋಮ್ ಸ್ಟೇನಲ್ಲಿ ವಿದೇಶಿ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನು ನೀಡಲಾಯಿತಾ? ಹೋಮ್ ಸ್ಟೇ ಪರವಾನಗಿಯನ್ನು ಸದ್ಯ ಕೊಡಗು ಡಿಸಿ ರದ್ದು ಮಾಡಿದ್ದಾರೆ. ಪೊನ್ನಂಪೇಟೆಯ ಕುಟ್ಟ ಗ್ರಾಮದ ದೇವಿ ವಿಲ್ಲಾ ಹೋಮ್ ಸ್ಟೇ ಇಲ್ಲಿ ಆಗಿರುವಂತಹ ಅಚಾತುರ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಕೊಡಗು ಡಿಜಿ ಇಲ್ಲಿ ಹೋಮ್ ಸ್ಟೇಯ ಪರವಾನಗಿಯನ್ನು ರದ್ದು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಪಿ.ಎ. ಪೊನ್ನಪ್ಪ ಅನ್ನೋರಿಗೆ ಸೇರಿರುವಂತಹ ಹೋಮ್ ಸ್ಟೇ ಇದು 15/1/2024ರಂದು ಪ್ರವಾಸೋದ್ಯಮ ಇಲಾಖೆಯ ಪರವಾನಗಿಯನ್ನು ರದ್ದು ಮಾಡಲಾಗಿದೆ. ನೋಡಿ, ಇಬ್ಬರ ಬಂಧನದ ಮೂಲಕ ಪರವಾನಗಿ ರದ್ದತಿಗೆ ಕಾಕಿ ಮಾಡಿರುವಂತಹ ಶಿಫಾರಸ್ಸಿದು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಸೋಮಶೇಖರ್ ಅವರು ಕ್ರಮಕ್ಕೆ ಮುಂದಾಗಿದ್ದಾರೆ. ಸದ್ಯ ನೋಡಿ, ಹೋಮ್ ಸ್ಟೇ ಮಾಲೀಕ ಪೊನ್ನಪ್ಪ ಕಾರ್ಮಿಕನ ಬಂಧನವಾಗಿದೆ. ಹಾಗಾದರೆ ಪಾನಕದಲ್ಲಿ ಮತ್ತು ಬರೆಸುವಂತಹ ಔಷಧಿಯನ್ನು ನೀಡಿ ಅತ್ಯಾಚಾರ ಮಾಡಲಾಯಿತಾ? ವಿದೇಶಿ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನು ನೀಡಲಾಯಿತಾ? ವಿದೇಶಿ ಮಹಿಳೆ ಈ ಹೋಮ್ ಸ್ಟೇಗೆ ಸ್ಟೇ ಮಾಡೋದಕ್ಕೆ ಬಂದಿದ್ದ, ಪ್ರವಾಸಕ್ಕೆ ಬಂದಿದ್ದ? ಈ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ನಾವು ಪಡೆದುಕೊಳ್ಳಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಲೋಹಿತ್ ಮಾಗ್ಲು ಮನೆ ನೀಡ್ತಾರೆ. ಲೋಹಿತ್, ಈ ಹೋಮ್ ಸ್ಟೇಗೆ ವಿದೇಶಿ ಮಹಿಳೆ ಪ್ರವಾಸಕ್ಕೆಂದು ಬಂದಿದ್ದ, ಯಾವಾಗ ಸ್ಟೇ ಆಗಿದ್ರು, ಆಕೆ ಮಾಡ್ತಿರುವಂತಹ ಆರೋಪ ಆದರೂ ಏನು, ದೂರಿಗೆ ಸಂಬಂಧಪಟ್ಟಂತೆ ಏನಾದರೂ ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ಆಗ್ತಾ ಇದೆಯಾ ಇಲ್ವಾ? ಏನಂದ್ರೆ ಈಗಾಗಲೇ ಈ ಮಹಿಳೆ ಬಂದಿರುವಂತದ್ದು ಕಳೆದ 12ರಿಂದ 17ನೇ ತಾರೀಕು ತನಕ ಏನು ಕೊಡಗು ಜಿಲ್ಲೆ ಏನು ಶ್ರೀಮಂಗಲ ಸಮೀಪ ಇರತಕ್ಕಂತಹ ಒಂದು ಕುಟ್ಟದಲ್ಲಿರುವಂತಹ ಒಂದು ಆ ವಿಲ್ಲಾ ಏನು ಬುಕ್ ಮಾಡಿರ್ತಾರೆ. 12ರಿಂದ 17ನೇ ತಾರೀಕು ತನಕ ಆ ಒಂದು ರೆಸಾರ್ಟ್ ನೆಲ್ಲ ಬುಕ್ ಮಾಡಿರ್ತಾರೆ. ಹಾಗಾಗಿ ಆಕೆ 12ನೇ ತಾರೀಕಿನಂದ್ರೆ ಆ ಒಂದು ಹೋಮ್ ಸ್ಟೇಗೆ ಬಂದಿರ್ತಾರೆ. ಅಂದ್ರೆ ಕಳೆದ ಬಾರಿ ಕೂಡ, ಅಂದ್ರೆ ಹಿಂದೆ ಕೂಡ ಆಕೆಯ ಸ್ನೇಹಿತರೊಂದಿಗೆ ಕೂಡ ಆ ಒಂದು ರೆಸಾರ್ಟ್ಗೆ ಬಂದು ಅಲ್ಲಿನ ಒಂದು ಪ್ರಕೃತಿ ಸೌಂದರ್ಯಕ್ಕೆ ಮನಸುತ್ತಂತಹ ವಿದೇಶಿ ಮಹಿಳೆ ಅಂತಲೂ ಮತ್ತೆ 2ನೇ ಬಾರಿ ಕೂಡ ಅದೇ ಒಂದು ಹೋಮ್ ಸ್ಟೇಗೆ ಬಂದು ತಂಗಿರುವಂತದ್ದು. ಈ ವೇಳೆ ಆಕೆಯ ಮೇಲೆ ಆಕೆಗೆ ಏನೊಂದು ಮತ್ತು ಬರುವ ಔಷಧಿ ನೀಡಿ ಆಕೆಯ ಮೇಲೆ ಅಲ್ಲಿನ ಕೇರ್ ಟೇಕರ್ ಅಂದ್ರೆ ಅಡುಗೆ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಏನಿದ್ದ ಆತ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅತ್ಯಾಚಾರ ಎಸಗಿದಂತಹ ಬ್ರಿಜೇಶ್ ಎಂಬ ಜಾರ್ಖಂಡ್ ಮೂಲದ ವ್ಯಕ್ತಿಯನ್ನು ಕೂಡ ಬಂಧನ ಮಾಡಿರುವಂತದ್ದು. ಜೊತೆಗೆ ಆ ಒಂದು ಮಹಿಳೆ ಏನು ಅತ್ಯಾಚಾರ ಆದ ಸಂದರ್ಭದಲ್ಲಿ ಮೊದಲದಾಗಿ ಹೇಳುವಂತದ್ದು ಹೋಮ್ ಸ್ಟೇ ಮಾಲೀಕನಿಗೆ. ಆ ಹೋಮ್ ಸ್ಟೇ ಮಾಲೀಕ ಕೂಡ ಆ ಒಂದು ಪ್ರಕರಣನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿರ್ತಾರೆ. ಹಾಗಾಗಿ ಅವರ ವಿರುದ್ಧ ಕೂಡ ಇದೀಗ ಪ್ರಕರಣ ದಾಖಲಾಗಿ ಇಬ್ಬರನ್ನು ಕೂಡ ಮಡಿಕೇರಿಯ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಒಂದು ನ್ಯಾಯಾಂಗ ಒಪ್ಪಿಸಿರುವಂತದ್ದು. ಅಂದ್ರೆ ಮಹಿಳೆ ಬಂದ ಸಂದರ್ಭದಲ್ಲಿ ಆಕೆಯ ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಯಾವ್ದೊಂದು ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಸಾಕಷ್ಟು ಬಾರಿ ನಡೀತು. ಆಕೆಯ ಅಲ್ಲಿ ಏನು ಇಂಟರ್ನ್ಯಾಷನಲ್ ಕರೆಗೆ ಹೋಗದ ರೀತಿಯಲ್ಲಿ ಅಂದ್ರೆ ವೈಫೈ ಕನೆಕ್ಷನ್ ನ ಕಟ್ ಮಾಡಿರುವಂತದ್ದು. ಜೊತೆಗೆ ಆಕೆಯನ್ನ ಮನವೊಲಿಸುವ ಪ್ರಯತ್ನ ಮಾಡ್ತಾರೆ. ಆದ್ರೆ ಆಕೆ ಅಲ್ಲಿಂದ 18ನೇ ತಾರೀಕು ಹೋದಂತ ಸಂದರ್ಭದಲ್ಲಿ ಆಕೆ ಅಲ್ಲಿ ಮೈಸೂರಿಗೆ ಹೋಗಿ ಆಕೆ ಎಂಬಸಿಯ ಮೂಲಕ ಎಂಬಸಿಯನ್ನ ಕಾಂಟ್ಯಾಕ್ಟ್ ಮಾಡಿ ಆಕೆ ದೂರನ್ನು ದಾಖಲಿಸಿರುವಂತದ್ದು. ನಿನ್ನೆ ದಿನ ಕೂಡ ಗೃಹ ಸಚಿವ ಪರಮೇಶ್ವರ್ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ರಿಯಾಕ್ಷನ್ ಅನ್ನು ಕೂಡ ಮಾಡಿದ್ರು. ಯಾರು ಹೋಮ್ ಸ್ಟೇ ಮಾಲೀಕರು ಮತ್ತು ಏನು ತಪ್ಪಿತಸ್ಥರ ವಿರುದ್ಧ ಕೂಡ ಸೂಕ್ತ ಕ್ರಮಕ್ಕೆ ಕೂಡ ಒಂದು ಭರವಸೆ ನೀಡಿದ್ರು. ಅದರ ಬೆನ್ನಲ್ಲೇ ಇದೀಗ ಕೊಡಗು ಜಿಲ್ಲಾಧಿಕಾರಿ ಸೋಮಶೇಖರ್ ಏನೋ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಅವನು ಹೋಮ್ ಸ್ಟೇ ಇತ್ತು, ಹೋಮ್ ಸ್ಟೇಯ ಪರವಾನಗಿಯನ್ನ ರದ್ದತಿಗೆ ಇದೀಗ ಆದೇಶವನ್ನು ಹೊರಡಿಸಿರುವಂತದ್ದು. ಈಗ ಒಂದು ಹೋಮ್ ಸ್ಟೇ ಅಂದ್ರೆ ಪ್ರವಾಸದ ಮೇಲೆ ಕೂಡ ಶಿಫಾರಸನ್ನ ಮಾಡಿರುವಂತದ್ದು. ಇದರ ಆಧಾರದ ಮೇಲೆ ಇದೀಗ ಹೋಮ್ ಸ್ಟೇ ಅನ್ನ ಬಂದ್ ಕೂಡ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಲೋಹಿತ್, ನಿಮ್ಮೆಲ್ಲ ಮಾಹಿತಿಗಾಗಿ.